ವೆಲ್ಕಮ್ ಬ್ಯಾಕ್. ಸೊ ಆಫ್ಟರ್ ಲಾಂಗ್ ಟೈಮ್ ಆದಮೇಲೆ ಯೂಟ್ಯೂಬ್ಗೆ ಒಂದು ವಿಡಿಯೋ ಶೂಟ್ ಮಾಡ್ತಾ ಇದ್ದೀನಿ. ದಟ್ಸ್ ಬಿಕಾಸ್ ನಾನು ತುಂಬ ಬ್ಯುಸಿ ಇದ್ದೆ. ಅಂದರೆ ಲೈಕ್ ನಾನು ಆಫೀಸ್ಗೆ ಬೆಳಗ್ಗೆ 7:30ಗೆ ಹೋದರೆ ಬರೋದೇ 7 ಆಗುತ್ತೆ. ಮತ್ತು ಬಂದಮೇಲೆ ತುಂಬ ಸ್ಟ್ರೆಸ್ ಆಗಿಬಿಟ್ಟಿರುತ್ತೆ ಅಂತ 10 ಗಂಟೆಗೆ ಮಲ್ಕೊಂಡು ಬಿಡ್ತೀನಿ. ಬಿಕಾಸ್ ನಾನು ಬೆಳಗ್ಗೆ 6:30 6:45ಗೆ ಎದ್ಬಿಡಬೇಕು. ಸೊ ಹಾಗೆ ತುಂಬ ದಿನ ಆದಮೇಲೆ ನನ್ನ ಸ್ಕಿನ್ ಕೇರ್ ರೂಟೀನ್ದು ಒಂದು ವಿಡಿಯೋ ಮಾಡೋಣ ಅಂತ ಇದ್ದೀನಿ. So let's get started. This is my skincare products, you can see. So first ನಾನು ಇದು ಮಿನಿಮಲಿಸ್ಟ್ ಇಂದು ಒಂದು HOCLದು ಸ್ಕಿನ್ ಪ್ಯೂರಿಫೈಯಿಂಗ್ ಸ್ಪ್ರೇ ತರಿಸಿದೆ. ಜಸ್ಟ್ ಏನಿಲ್ಲ, ಇದು ಆಕ್ನೆ ಮಾರ್ಕ್ಸ್ ಏನಾದರೂ ಇದ್ದರೆ ಕಡಿಮೆ ಮಾಡುತ್ತೆ ಅದು. ಸೊ ಲೆಟ್ಸ್ ಟ್ರೈ ಇಟ್. ಈ ಥರ ಸ್ಪ್ರೇ ಮಾಡಿಕೊಂಡು ಒಂದು 2 ಮಿನಿಟ್ಸ್ ಬಿಡಬೇಕು. ಬಿಕಾಸ್ ಇದು ಅಬ್ಸರ್ವ್ ಆಗಬೇಕು. ಅಬ್ಸರ್ವ್ ಆದಮೇಲೆ ಇದ್ರ ಮೇಲೆ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಣ. ದಿಸ್ ಪ್ರಾಡಕ್ಟ್ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ನಂಗೆ ತುಂಬ ಇಷ್ಟ ಆಯಿತು ನಿಜ. ನಂದು ಆ್ಯಕ್ನೆ ಮಾರ್ಕ್ಸಲ್ಲಿ 90% ಇದೆ ಕಡಿಮೆ ಮಾಡಿರೋದು. ಆಮೇಲೆ ಸ್ಕಿನ್ನು ಕೂಡ ಸ್ವಲ್ಪ ಗ್ಲೋ ಬರೋ ಥರ ಫೀಲ್ ಆಗ್ತಿದೆ ಇವಾಗ. ಬಿಕಾಸ್ ನಾನು ಆಫೀಸ್ಗೆ ಹೋಗಿರೋದ್ರಿಂದ ನಂಗೆ ಹೋಗಿ ಸಂಜೆ ಬರೋದ್ರಿಂದ ನಂಗೆ ಏನು ಸ್ಕಿನ್ ಕೇರ್ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಆಫೀಸ್ ಕ್ಯಾಬೇ ನನಗೆ 7:30 7:40 ಹಂಗೆ ಬಂದುಬಿಡೋದ್ರಿಂದ ನಾನು ಬೇಗ ಹೋಗಬೇಕು. ಏನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಜಸ್ಟ್ ಇದೊಂದು ಮಾಯ್ಶ್ಚರೈಸರ್ ಸನ್ಸ್ಕ್ರೀನ್ ಬಿಟ್ಟರೆ ಏನೂ ಇಲ್ಲ. ಮತ್ತು ಏನೂ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ ಸ್ಕಿನ್ನ. ಸೊ ದಿಸ್ ಪ್ರಾಡಕ್ಟ್ಸ್ ಇಸ್ ಲೈಕ್ ವಾವ್, ಸಕ್ಕದಾಗಿದೆ. ಸ್ಕಿನ್ ಅಂತೂ ಸಕ್ಕದಾಗಿ ಮಾಡುತ್ತಿದ್ದು. ನೆಕ್ಸ್ಟ್ ಬಂದು ಇದು ಎಮೋಲಿನ್ ಮಾಯ್ಶ್ಚರೈಸರ್. ಫ್ರಮ್ ಪಾಸ್ಟ್ 2 ಇಯರ್ಸಿಂದ ನಾನು ಇದನ್ನೇ ಯೂಸ್ ಮಾಡ್ತಾ ಇರೋದು. ನಂಗೆ ತುಂಬ ಇಷ್ಟ ಆಗಿದೆ. ನನ್ನದು ಸ್ವಲ್ಪ ಕಾಂಬಿನೇಷನ್ ಸ್ಕಿನ್ ಇದ್ದಿದ್ದರಿಂದ ಒಂಥರ ಡ್ರೈ ಥರ ಫೀಲ್ ಆಗ್ತಾಯಿತ್ತು. ಆಮೇಲೆ ತುಂಬ ಹಚ್ಕೊಂಡ್ರೆ ಆಯಿಲಿ ಥರ ಫೀಲ್ ಆಗ್ತಿತ್ತು ಯಾವುದೇ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ರು. ಬಟ್ ದಿಸ್ ಮಾಯ್ಶ್ಚರೈಸರ್ ತುಂಬ ಚೆನ್ನಾಗಿ ವರ್ಕ್ ಆಯಿತು ನನಗೆ. ಒಳ್ಳೆ ಮಾಯ್ಶ್ಚರೈಸರ್ ಚೂಸ್ ಮಾಡಬೇಕು. ಬಿಕಾಸ್ ಸ್ಕಿನ್ನ ಚೆನ್ನಾಗಿಡೋದೇ ಮಾಯ್ಶ್ಚರೈಸರ್. ಆ್ಯಕ್ಚುಲಿ ನನಗೆ ಆ್ಯಕ್ನೆ ಮಾರ್ಕ್ಸ್ ತುಂಬ ಆಗಿತ್ತು. ಇವಾಗ ಒಂದು 70% ಕಡಿಮೆ ಆಗಿದೆ. ದಟ್ಸ್ ಬಿಕಾಸ್ ನನ್ನ ಸ್ಕಿನ್ ಕೇರ್ ರೂಟೀನ್ನ ಕಂಪ್ಲೀಟಾಗಿ ಚೇಂಜ್ ಮಾಡಿದ್ದೀನಿ. ನಾನು ಯೂಸ್ ಮಾಡ್ತಿದ್ದಂಥ ಸೋಪ್ ಕೂಡ ಚೇಂಜ್ ಮಾಡಿದ್ದೀನಿ, ಫೇಸ್ ವಾಶ್ ಚೇಂಜ್ ಮಾಡಿದ್ದೀನಿ. ದೆನ್ ದಟ್ ಮಿನಿಮಲಿಸ್ಟ್ದು HOCLದು ಸ್ಪ್ರೇ ಚೇಂಜ್ ಮಾಡಿದ್ದೀನಿ. ಆ್ಯಂಡ್ ಮಾಯ್ಶ್ಚರೈಸರ್ ಮಾತ್ರ ಚೇಂಜ್ ಮಾಡಿಲ್ಲ. ಬಿಕಾಸ್ ಎಮೋಲಿನ್ ಆ್ಯಂಡ್ ನಾವು ಐ ಆಮ್ ಅಪ್ಲೈಯಿಂಗ್ ಸನ್ಸ್ಕ್ರೀನ್. ನಾನು ಸನ್ಸ್ಕ್ರೀನ್ ಅಷ್ಟು ಯೂಸ್ ಮಾಡ್ತಾ ಇರಲಿಲ್ಲ. ಬಿಕಾಸ್ ನಾನು ಮನೆ ಬಿಟ್ಟು ಎಲ್ಲೂ ಹೋಗ್ತಾನೇ ಇರಲಿಲ್ಲ. ಕಾಲೇಜ್ಗೆ ಹೋದರೆ ಮನೆಗೆ ಬಂದು ಅಷ್ಟೇ ಮಲ್ಕೊಳ್ಳೋದು, ಫೋನ್ ನೋಡೋದು, ಇಷ್ಟೇ, ಎಲ್ಲಿಗೂ ಹೋಗ್ತಾ ಇಲ್ಲ. ಸೊ ಅದಕ್ಕೆ ನನಗೆ ಸನ್ಸ್ಕ್ರೀನ್ ಬೇಡ ಅಂತ ಫೀಲ್ ಆಗ್ತಿತ್ತು. ಬಟ್ ಇವಾಗ ಆಫೀಸ್ಗೆ ಹೋಗೋದು ಓಡಾಡೋದು ಜಾಸ್ತಿ ಇರೋದ್ರಿಂದ ಅಲ್ಲಿ ಆಫೀಸಲ್ಲಿ ಏನು ಬಿಸಿಲೆಲ್ಲ ಬರೋಲ್ಲ. ಬಟ್ ಬರ್ಬೇಕಾದ್ರೆ ಎಲ್ಲ ಇರಲಿ ಅಂತ ನಾನು ಸನ್ಸ್ಕ್ರೀನ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ಐ ಆಮ್ ಯೂಸಿಂಗ್ ದಿಸ್ ಡಾಕ್ಟರ್ ಶೇಡ್ಸ್ ಸನ್ಸ್ಕ್ರೀನ್. ಆ್ಯಕ್ಚುಲಿ ಇದು ಸನ್ಸ್ಕ್ರೀನ್ ತರ್ಸೋಕ್ಕೆ ನನಗೆ ಇಷ್ಟ ಇರಲಿಲ್ಲ. ಬಿಕಾಸ್ ನಾನು ಇದನ್ನ ಯೂಸ್ ಮಾಡಿದ್ದೆ. ಬಟ್ ನನಗೆ ಬೇರೆ ಸನ್ಸ್ಕ್ರೀನ್ ತರಿಸ್ಬೇಕು ಅಂತ ಇಷ್ಟ ಇತ್ತು. ಡಿಕನ್ಸ್ಟ್ರಕ್ಟ್ದು ಇಲ್ಲಾಂದರೆ ಮಿನಿಮಲಿಸ್ಟು ಯೂಸ್ ಮಾಡೋಣ ಈ ಸಲ ಅಂತ ಇಷ್ಟ ಇತ್ತು. ಬಿಕಾಸ್ ನನಗೆ ಈ ಸನ್ಸ್ಕ್ರೀನ್ ಅಂದರೆ ಸ್ವಲ್ಪ ಸ್ಕಿನ್ನಲ್ಲಿ ಆಯಿಲಿ ಥರ ತುಂಬ ಫೀಲ್ ಆಗುತ್ತೆ. ಆ್ಯಕ್ಚುಲಿ ನಂಗೆ ಐಫನ್ದು ಒಂದು ತುಂಬ ಬ್ರ್ಯಾಂಡ್ ಇಷ್ಟ ಆಗಿತ್ತು. ಬಟ್ ಏನಕ್ಕೆ ಇದು ಸಡನ್ನಾಗಿ ಆರ್ಡ್ರ್ ಏನಂತಲೇ ನಂಗೆ ಗೊತ್ತಾಗಿಲ್ಲ. ನಾನು ಏನಕ್ಕೆ ಆರ್ಡರ್ ಮಾಡಿದೆ ಏನು ಅಂತ. ಆಫರ್ ಇತ್ತು, ಇದು buy 1 get 1 ಫ್ರೀ ಅಂತ ಆರ್ಡರ್ ಮಾಡಿದ್ರೆ. ಈ ಸನ್ಸ್ಕ್ರೀನ್ ಕಾಸ್ಟ್ ಬಂದು 550 ಅನಿಸುತ್ತೆ. ನಾನು ಲಾಸ್ಟ್ಗೆ ಹೇಳ್ತೀನಿ ಇಷ್ಟೆಷ್ಟೇ ಇದೆ ಒಂದೊಂದು ಪ್ರಾಡಕ್ಟ್ಸ್ದು ಅಂತ. So done with my sunscreen. And ಇದು ಒಂದು 2 ಮಿನಿಟ್ಸ್ ಬಿಡೋಣ. 2 ಮಿನಿಟ್ಸ್ ಮೇಲೆ ಇದ್ರ ಮೇಲೆ ಹೊರಗಡೆ ಹೋಗ್ತಿದ್ದೀನಿ. ಸೊ ಅದಕ್ಕೆ ಜಸ್ಟ್ ಏನಿಲ್ಲ, ಸ್ವಲ್ಪ ಮುಖ ಗ್ಲೋ ಆಗಲಿ ಅಂತ ಒಂದು BB ಕ್ರೀಮ್ ಹಚ್ಕೊಳ್ತೀನಿ ಅಷ್ಟೇ.
ದಿಸ್ ಆರ್ ದ ಬೇಸಿಕ್ ಸ್ಕಿನ್ ಕೇರ್ ರುಟೀನ್ಸ್. ನಿಮ್ಮ ಸ್ಕಿನ್ ಸ್ವಲ್ಪ ಚೆನ್ನಾಗಿರಬೇಕು ಅಂದರೆ ಇದನ್ನೆಲ್ಲ ಅಟ್ಲೀಸ್ಟ್ ಯೂಸ್ ಮಾಡಬೇಕು. ಆ್ಯಂಡ್ ನಾನೊಂಥರ ಸ್ಕಿನ್ ಕೇರ್ ಎಂಥೂಸಿಯಾಸ್ಟಿಕ್. ಅಂದರೆ ನನಗೆ ತುಂಬ ಇಷ್ಟ ಸ್ಕಿನ್ ಕೇರ್ ಮಾಡೋದಕ್ಕಿಂತ ನನಗೆ ಆ ಪ್ರಾಡಕ್ಟ್ಸ್ನ ಗೂಗಲ್ ಮಾಡಬೇಕು, ಯೂಟ್ಯೂಬೆಲ್ಲ ಪ್ರಾಡಕ್ಟ್ಸ್ದು ರಿವ್ಯೂ ನೋಡಬೇಕು, ಅದು ಪ್ರಾಡಕ್ಟ್ಸ್ ಪರ್ಚೇಸ್ ಮಾಡಬೇಕು, ಯೂಸ್ ಮಾಡಬೇಕು ಅನ್ನೋದೆಲ್ಲ ನಂಗೆ ತುಂಬ ಇಷ್ಟ. ಐ ಫೀಲ್ ಹ್ಯಾಪಿ. ಅಂದರೆ ನಂಗೆ ಏನಾದರೂ ಹೊಸದು ಪ್ರಾಡಕ್ಟ್ ಏನಾದರೂ ಇಷ್ಟ ಆಗಿ ಅದ್ರ ಮೇಲೆ ಇಷ್ಟು ನಾನು ಸರ್ಚ್ ಮಾಡ್ತೀನಿ ಅಂತಂದರೆ ನೀವು ನಮ್ಮೆಲ್ಲ ಗೂಗಲ್ಲು, ಯೂಟ್ಯೂಬು, ಇನ್ಸ್ಟಾಗ್ರಾಮು, ಇನ್ಫ್ಲೂಯೆನ್ಸರ್ಸ್ ಯಾರಾದರೂ ಹಾಕಿರೋ ಪ್ರತಿಯೊಂದು ಸರ್ಚ್ ಮಾಡಿ ಆಮೇಲೆ ಆ ಪ್ರಾಡಕ್ಟ್ನ ಬೈ ಮಾಡೋದು. ನನ್ನ ಸ್ಕೂಲಲ್ಲಿ ಇದ್ದಾಗೆಲ್ಲ ಒಂದು ಚೂರೂ ಮೇಂಟೈನ್ ಮಾಡ್ತಿರ್ಲಿಲ್ಲ, ಬಿಕಾಸ್ ನನಗೆ ಇಷ್ಟನೇ ಆಗ್ತಿರಲಿಲ್ಲ ಅದೆಲ್ಲ. ಬಟ್ ಇವಾಗ ಇನ್ಸ್ಟಾಗ್ರಾಮ್ದು ಇನ್ಫ್ಲೂಯನ್ಸ್ದೆಲ್ಲ ನೋಡಿ 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 ನನಗೆ ವಾವ್, ನಾನು ಈ ಸ್ಕಿನ್ ಕೇರ್ ಯೂಸ್ ಮಾಡಿದ್ರೆ ಹೆಂಗಿರೋ. ಅಂದರೆ ಆ್ಯಕ್ಚುಲಿ ನಂಗೆ ಸ್ಕೂಲಲ್ಲಿ ಸ್ಕಿನ್ ಹೇಗಿತ್ತು ಅಂತಂದರೆ ನೀವು ನಮ್ಮೆಲ್ಲ ಫೋಟೋಸ್ ಇವಾಗ ನೋಡಿದ್ರೆ ಯಪ್ಪ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಿರ್ತೀವಿ ನಾವು ಹಿಂಗಿದ್ವಾ ಅಂತ. ಹಿಂಗೆ ಒಂದು ಪಿನ್ ಚುಚ್ಚಕ್ಕೂ ಜಾಗ ಇರಲಿಲ್ಲ. ಫುಲ್ ಫೋರ್ ಹೆಡ್ ಅಂತೂ ಫುಲ್ಲು ಪಿಂಪಲ್ಸ್. ಇವಾಗ ಸ್ಕಿನ್ ಈ ಥರ ಆಗಿದೆ ಅನ್ನೋದಕ್ಕೆ ರೀಸನ್ ನಾನು ಮಾಡೋ ರಿಸರ್ಚ್ ಎಲ್ಲ ಯೂಟ್ಯೂಬು, ಇನ್ಸ್ಟಾಗ್ರಾಮ್, ವಾಟ್ಸಪ್ ಎಲ್ಲ ಪ್ರತಿಯೊಂದರಲ್ಲೂ ಮಾಡೋವಂಥದ್ದು. ಸೊ ಇದು ಒಂದು 2 minutes ಆಯಿತು. ಸನ್ಸ್ಕ್ರೀನು ಇವಾಗ ಇದನ್ನ ಹಚ್ಚೋಣ. ಇದೇನು ನಾನೇನು ಡೈಲಿ ಯೂಸ್ ಮಾಡಲ್ಲ, ಏನಾದರೂ ಹೊರಗೆ ಹೋಗೋದಾದರೆ ಯೂಸ್ ಮಾಡೋದಷ್ಟೇ. ಇದು ಇಟ್ಸ್ ಲೈಕ್ ಅಂದರೆ ಸ್ಕಿನ್ ಸ್ವಲ್ಪ ಗ್ಲೋ ಬರಲಿ ಅನ್ನೋದಕ್ಕಷ್ಟೇ. ಇದು ಕೂಡ ಅಷ್ಟೇ, BB ಕ್ರೀಮ್ ಸಕ್ಕತ್ತಾಗಿದೆ ಪಾಂಡ್ಸ್ದು. ನಾನು ಪಾಂಡ್ಸ್ದು ಪ್ರಾಡಕ್ಟ್ಸ್ ಯಾವ್ದು ಯೂಸ್ ಮಾಡಲ್ಲ, ಬಿಕಾಸ್ ಅದು ಸ್ವಲ್ಪ ನನ್ನ ಸ್ಕಿನ್ನಿಗೆ ಸೂಟ್ ಆಗಲ್ಲ ಅಂತ. ಬಟ್ ದಿಸ್ ಪ್ರಾಡಕ್ಟ್ ಅಮೇಝಿಂಗ್ ರಿಸಲ್ಟ್ಸ್ ಕೊಡುತ್ತೆ. ಆ್ಯಕ್ಚುಲಿ ನಾನು ಮೇಕಪ್ ಪ್ರಾಡಕ್ಟ್ಸ್ ಎಲ್ಲ ಇಷ್ಟಪಡಲ್ಲ, ಬಿಕಾಸ್ ಐ ಆಮ್ ಒಬ್ಸೆಸ್ಡ್ ವಿತ್ ದಿ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಆ್ಯಂಡ್ ಸ್ಕಿನ್ ಕೇರ್ ರುಟೀನ್, ಡೂಯಿಂಗ್ ಸ್ಕಿನ್ ಕೇರ್ ರುಟೀನ್ಸ್. ಆ್ಯಂಡ್ ಇಷ್ಟು ನನ್ನ ಸ್ಕಿನ್ ಕೇರ್ ರುಟೀನ್. ಆ್ಯಂಡ್ ಇದರದೊಂದು ಕತೆ ಹೇಳ್ತೀನಿ ಗೈಸ್. ಯಪ್ಪ, ದಿಸ್ ಲಿಪ್ ಬಾಮ್ ಇಸ್ ಕೆಮಿಸ್ಟ್ ಪ್ಲೇದು. ಇದು ಲಿಪ್ ಬಾಮ್ ಆ್ಯಕ್ಚುಲಿ ನಾನಿದು ಕೆಮಿಸ್ಟ್ ಪ್ಲೇದು ಅಂಡರ್ ಆರ್ಮ್ ರೋಲನ್ನು ಮತ್ತು ಬಾಡಿ ವಾಶು ಮತ್ತು ಇದನ್ನು 3 ಒಟ್ಟಿಗೆ ಆರ್ಡರ್ ಮಾಡಿದ್ದೆ. ಅಂದರೆ ನನಗೆ 3 ಆರ್ಡರ್ ಮಾಡಿದ್ರೆ ಸ್ವಲ್ಪ ಆಫರ್ ಸಿಗುತ್ತೆ ಅಂತ. ಇದು 350 rupees ಇಷ್ಟಕ್ಕೆ, 350 rupees. ಇದು ಹಚ್ಕೊಂಡು 5 minutes ಇರಲ್ಲ. ಇದು ತೋರಿಸ್ತೀನಿ, 5 minutes ಇರಲ್ಲ ಇದು ಲಿಪ್ ಬಾಂಬು. ಇದು ನಾನು ತರಿಸಿ ನೆಕ್ಸ್ಟ್ ಡೇ ಆಫರ್ ಬಿಟ್ಟಿದ್ದಾರೆ ಕೆಮಿಸ್ಟ್ ಅವರು. 350 ಕೊಟ್ಟು ತರಿಸೀನಿ, ಆಫರಲ್ಲಿ 150 rupees ಬಿಟ್ಟಿದ್ದಾರೆ. ಎಷ್ಟು ಬೇಜಾರಾಗಿತ್ತು ಅಂದರೆ ದಿಸ್ ಇಸ್ ದ ಲಿಪ್ ಬಾಮ್. 10 minutes ಇರುತ್ತಷ್ಟೇ. ಇದು ಎಲ್ಲೆಲ್ಲೋ ನೋಡಿದೆ, ಇಷ್ಟ ಆಯಿತು ಅಂತ ತರಿಸ್ದೆ. 350 rupees ವೇಸ್ಟ್. ನಾನು ಬಯೋಟಿಕ್ಕಿಂದ ಯೂಸ್ ಮಾಡ್ತಾ ಇದ್ದೆ, ಅದು ಖಾಲಿ ಆಯಿತು ಅಂತ ತರಿಸ್ದೆ. ಆ ಬಯೋಟಿಕ್ಕಿಂದು ಸಕ್ಕದಾಗಿತ್ತು. ನೆಕ್ಸ್ಟ್ ಐಫೋನಿಂದ ತರಿಸ್ತೀನಿ. ಐಫೋನಿಂದು ಮ್ಯಾಂಗೋ ಫ್ಲೇವರ್ ನಾನು ನನ್ನ ಫ್ರೆಂಡ್ ಯೂಸ್ ಮಾಡ್ತಾಯಿದ್ಲು, ಟ್ರೈ ಮಾಡು ಅಂತ ಕೊಟ್ಟಿದ್ಲು. ಅದಂದರೆ ನಿಜ ಮ್ಯಾಂಗೋ ಬೈಟ್ಸ್ನೇ ತಿಂತಿದ್ದೀವೇನೋ ಅನ್ನೋ ಥರ ಫೀಲ್ ಆಗ್ತಿರುತ್ತೆ. ಇಷ್ಟು. ದಿಸ್ ಇಸ್ ಮೈ ಸ್ಕಿನ್ ಕೇರ್. ಆ್ಯಂಡ್ at last, as usual, my favorite. So I am going out with my family. ಹಬ್ಬಕ್ಕೆ ಏನಾದರೂ ಪರ್ಚೇಸ್ ಮಾಡೋಣ ಅಂತ, ಬಿಕಾಸ್ ಏನೂ ತೊಗೊಂಡಿರಲಿಲ್ಲ, ಟೈಮೇ ಇಲ್ಲ. ಫುಲ್ ಸಾಕು ಸ್ಕಿನ್ ಕೇರ್ ರುಟೀನ್ ಮಾಡ್ಕೊಳ್ತಾನೆ ಹತ್ರ ಒಬ್ಸೆಸ್ಡ್ ಆಗಿದ್ದೀನಿ. ಬಿಡಲ್ಲ, ಬಟ್ ಕಂಟ್ರೋಲ್ ಮಾಡಿ. ಅಟ್ಲೀಸ್ಟ್ 100ರಿಂದ 190 ಕಂಟ್ರೋಲ್ ಮಾಡಿ. ಓಕೆ, ಇದಾಗಿತ್ತು ಮೈ ಸ್ಕಿನ್ ಕೇರ್ ರುಟೀನ್. ನೆಕ್ಸ್ಟ್ ಇದಾಗಿತ್ತು ನನ್ನ ಸ್ಕಿನ್ ಕೇರ್ ರುಟೀನ್. ಸೊ ನೆಕ್ಸ್ಟ್
ನಂಗೆ ಟೈಮ್ ಸಿಕ್ಕರೆ ಆಫೀಸಲ್ಲಿ ಸ್ವಲ್ಪ ಏನಾದರೂ ಫ್ರೀ ಆದರೆ ವೀಡಿಯೋ ಎಲ್ಲ ಮಾಡ್ತೀನಿ. ಬಾಯ್ ಬಾಯ್. ಸೊ ನಾನು ಹೇಳ್ದಂಗೆ ಲಾಸ್ಟ್ಗೆ ಎಲ್ಲ ಪ್ರಾಡಕ್ಟ್ದು ಪ್ರೈಸ್ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಈಗ ಎಲ್ಲ ಪ್ರಾಡಕ್ಟ್ಸ್ದು ಒಂದೊಂದೇ ಪ್ರೈಸ್ ಹೇಳ್ಕೊಂಡು ಬರ್ತೀನಿ. ಆ್ಯಸ್ ಯೂಶುವಲ್ ಫಸ್ಟ್ ಈ ಪ್ರಾಡಕ್ಟ್ದು ಪ್ರೈಸ್ ಬಂದು ಯು ಕ್ಯಾನ್ ಸಿ 400 ರುಪೀಸ್. ತುಂಬ ಆ್ಯಕ್ಚುಲಿ 400 ರುಪೀಸ್ಗೆ ಇದು ವರ್ತಿದೆ, ಯಾಕಂದರೆ ಇದು 220 ml. ಆಮೇಲೆ ತುಂಬ ದಿನವೂ ಬಾಳಿಕೆ ಬರುತ್ತೆ. ಆ್ಯಂಡ್ ಇದು ಅಮೂಲಿನ್ ಇದು ಪ್ರಾಡಕ್ಟ್, ಇದು ಕಾಸ್ಟು 346 ರುಪೀಸ್ ಇದೆ. ಆ್ಯಂಡ್ ದಿಸ್ ಸನ್ಸ್ಕ್ರೀನ್ ಕಾಸ್ಟ್ ಈಸ್ 500 and something. ಆ್ಯಂಡ್ ಇದು ಆ್ಯಕ್ಚುಲಿ ಇದು 165 ಇದೆ. ಚೆನ್ನಾಗಿದೆ ಪ್ರಾಡಕ್ಟು, ಚೆನ್ನಾಗಿದೆ. ಆ್ಯಕ್ಚುಲಿ ನನ್ನ ಸ್ಕಿನ್ ಕೇರ್ದು ಮಾರ್ನಿಂಗ್ ರುಟೀನ್ದು ಕಾಸ್ಟ್ ಇದು. ಇದು ಒಂದು ಆ್ಯಕ್ಚುಲಿ ಇದು ತುಂಬ ಚೆನ್ನಾಗಿದೆ ಪ್ರಾಡಕ್ಟು, ತುಂಬ ಬೈ ಮಾಡಿ ಯೂಸ್ ಮಾಡಿ. ಅಂಡರ್ ಆರ್ಮ್ ರೋಲನು ಇದು ಕಾಸ್ಟ್ ಬಂದು 300 ಇದೆ ಇದು ಕಾಸ್ಟು. ಪ್ರಾಡಕ್ಟ್ ಮಾತ್ರ ಇದಂತೂ ಕೆಮಿಸ್ಟ್ ಅಟ್ ಪ್ಲೇಯಲ್ಲಿ ಇದೊಂದು ಮತ್ತು ಬಾಡಿ ವಾಶ್ ಎರಡು ಸಕ್ಕತ್ತಾಗಿದೆ. ಬಟ್ ನನಗೇನು ಲಿಪ್ ಬಾಮ್ ಅಷ್ಟು ಲೈಕ್ ಆಗಲಿಲ್ಲ. ಇದು ಲಿಪ್ ಬಾಂಬು ಸೇಮ್ ಕೆಮಿಸ್ಟ್ ಅಟ್ ಪ್ಲೇ ಇದೆ. ಇದು ಲಿಪ್ ಬಾಮ್ ಕಾಸ್ಟ್ ಬಂದು 350 ರುಪೀಸ್. ಆ್ಯಂಡ್ ಫೈನಲಿ ಇದೆಲ್ಲ ಮಾರ್ನಿಂಗ್ ಆದರೆ ನೈಟ್ಗೆ ಇದು ಸೆಟಾಫಿಲ್, ಎಲ್ಲರಿಗೂ ಗೊತ್ತಿರುತ್ತೆ, ಒನ್ ಆಫ್ ದ ಫೇಮಸ್ ಬ್ರ್ಯಾಂಡ್. ಇದು ಫೇಸ್ ವಾಶ್ ಅಲ್ಲ, ಇದು ಕ್ಲೆನ್ಸರ್. ಇದು ಆ್ಯಕ್ಚುಲಿ ನಾನು ಬೇರೆ ಫೇಸ್ ವಾಶ್ ಯೂಸ್ ಮಾಡ್ತಾಯಿದ್ದೆ ಇಕ್ವಿಲಿಬ್ರಿಲ್ದು, ಬಟ್ ಅದು ಸ್ವಲ್ಪ ಹಾರ್ಡ್ ಅಂತ ಫೀಲ್ ಆಯಿತು. ಸೊ ಅಂದರೆ ಲೈಟಾಗಿರಲಿ ಅಂತ ಈ ಕ್ಲೆನ್ಸರ್ ಯೂಸ್ ಮಾಡ್ತಾಯಿದ್ದು. ಈ ಕ್ಲೆನ್ಸರು ಕೂಡ ತುಂಬ ಚೆನ್ನಾಗಿದೆ. ಇದ್ರ ಜೊತೆಗೆ ನೈಟ್ಗೆ ಇದು ದಿಸ್ ಇಸ್ ಸೆಟಾಫಿಲ್. ಆ್ಯಕ್ಚುಲಿ ಇದು ಸಖತ್ತಾಗಿದೆ, ಬಟ್ ಸ್ವಲ್ಪ ಕಾಸ್ಟ್ ಜಾಸ್ತಿ. ಇದು 650 ರುಪೀಸ್. ಅದಕ್ಕೆ ಇದನ್ನು ರಾತ್ರಿ ಒನ್ ಟೈಮ್ ಮಾತ್ರ ಯೂಸ್ ಮಾಡೋದು, ಬಿಕಾಸ್ ಬೇಗ ಖಾಲಿ ಆಗಿಬಿಡುತ್ತೆ ಅಂತ. ಚೆನ್ನಾಗಿದೆ ಇದನ್ನು. ಆ್ಯಂಡ್ ಓಕೆ, ಆ್ಯಂಡ್ ಇದು ಕಾಸ್ಟ್ ಬಂದು 430 ರುಪೀಸ್. ಚೆನ್ನಾಗಿದೆ. ಇದು ನನ್ನ ಸ್ಕಿನ್ ಕೇರ್ ರುಟೀನ್ದು ಮಾರ್ನಿಂಗ್ ಆ್ಯಂಡ್ ನೈಟಿಂದು ಪ್ರಾಡಕ್ಟ್ಸ್ದು ಪ್ರೈಸ್ ಹೇಳಿದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಹಿಟ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಹಾಗೆ ಕಮೆಂಟ್ ಕೂಡ ಮಾಡಿ. ಬಾಯ್ ಬಾಯ್.